இன மக்களுக்கு காவல நின்னவர், போராடி வென்றவரும் ஐயாதான். குளத்து தண்ணிக்காக வழக்கு தொடுத்து வந்து வாதாடி மீட்டவரும் ஐயாதான். ஏழை மக்களுக்கு அண்ணல் தெய்வம் தான், இந்த தேசம் எல்லாம் ஒன்னே வணங்கும் தான். நம்ம திருநாட்டுல கீழே இடத்தோட்டுல பின்னாரிய பாட்டுல சொல்லு அவர் பேரு சொன்னா விடியல் வரும் பாரு. விடியல் பிறந்தாச்சு எங்க போனாலும் அண்ணல் பேச்சு. அறிவு கண்ணு திறந்த எங்க தலைவரா, நம்ம புரட்சியாளர் அம்பேத்கர் ஒருவரா. எதுக்கு கோழத்தனும் எதிர்த்து போராடணும் எடுத்து சொன்னவர் ஐயாதான். கற்பி ஒன்று சேரு புரட்சி செய்து பாரு அதையும் சொன்னவரும் ஐயாதான். சட்டங்களை வகுத்தர நாட்டுல அவர் உருவப்படும் இருக்கணும் நோட்டுல. எல்லோரும் கூடுங்க பூமாலை போடுங்க அம்பேத்கர் புகழ் பாடுங்க. ஏப்ரல் 14 தலித்து மக்களுக்கு திருநாளே. ஏப்ரல் 14 நம்ம அண்ணல் பிறந்தாரே. அறிவு கண்ண திறந்த எங்க தலைவராம், நம்ம புரட்சியாளர் அம்பேத்கர் ஒருவராம். 6 வயதில் ஜாதி கொடுமை கண்டவர், அவர் படிப்பு மேல லட்சியத்தை கொண்டவர். படிச்சாரு சட்டத்தை, வாங்கினாரு பட்டத்தை, அண்ணல் அடக்கினாரு ஆதிக்கரின் கொட்டத்தை. ஜாதிய ஒழிச்சாரு அண்ணல், புரட்சிகள் செய்தாரு, நீதி காத்தாரு, மக்கள் வேதனை தீர்த்தாரு. அறிவு கண்ண திறந்த எங்க தலைவரா, நம்ம புரட்சியாளர் அம்பேத்கர் ஒருவரா. ದೇಶಗಳಿಗೆ ಅವರ ನಡೆದಂಥ ದಾರಿಗೆ ಸಮರ್ಪಣೆ ಮಾಡ್ತೀನಿ. ಬೇರೆ ಯಾವುದೇ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಅವರ ನೆನಪಲ್ಲಿ ನಾವು 10 ಎಕರೆನೋ 8.5 ಎಕರೆನೋ ಜಾಗವನ್ನು ಗುರುತಿಸಿದ್ದೀವಿ. ಬರುವಂಥ ದಿನಗಳಲ್ಲಿ ಅವರ ನೆನಪು ಇಡೀ ಜಿಲ್ಲೆಯಲ್ಲಿ ಅಥವಾ ಬೇರೆ ಜಿಲ್ಲೆಗಳಿಗಿಂತ ವಿಭಿನ್ನವಾಗಿರುವಂಥ ಅಂಬೇಡ್ಕರ್ ಸ್ಮಾರಕ, ಅಂಬೇಡ್ಕರ್ ಆಡಿಟೋರಿಯಮ್ಮು, ಅಂಬೇಡ್ಕರ್ ಲೈಫ್ ಹಿಸ್ಟ್ರಿಯ ಬಗ್ಗೆ ಒಂದು ಒಳ್ಳೆಯ ರೀತಿಯ ಒಂದು ಅನುಭವ ಇರುವಂಥ ಎಕ್ಸ್ಪರ್ಟ್ಸನ್ನು ಕರೆದು ನಾನು ನನ್ನ ಕ್ಷೇತ್ರದಲ್ಲಿ ಹೊಸ ರೀತಿಯ ಒಂದು ಅವರ ನೆನಪಾಗಿ ಏನು ಪ್ರತಿಯೊಬ್ಬ KGFನಲ್ಲಿ ನಾವು ಈ ದಿನ ಅಂಬೇಡ್ಕರ್ ಅವ್ರ ಜನ್ಮದಿನ ನಾವು ಯಾವ ರೀತಿ ನಮಗೆ ಪುನರ್ಜನ್ಮ ಅಥವಾ ನಾವು ಆರಾಧಿಸುವ ದೈವ ಅಂತ ನಾವು ಏನು ಮನಸ್ಸಿಂದ ಹೇಳ್ತಾರೆ, ಇಲ್ಲಿನ ಜನಕ್ಕೆ ಇರುವಂಥ ಒಂದು ಅಭಿಮಾನ ಗೌರವನ ನಾನು ಎತ್ತಿಡಿಯುವಂಥ ಕೆಲಸವನ್ನು ಮಾಡ್ತೀನಿ. ಅವ್ರ ಒಡನಾಟದಲ್ಲಿ ಕಳೆದ 15 ವರ್ಷಗಳಿಂದ ನಾನು ಅವ್ರ ಒಡನಾಟದಲ್ಲಿ, ಅವರ ಸ್ನೇಹದಲ್ಲಿ, ಅವರ ಆಶೀರ್ವಾದದಲ್ಲಿ ನಾನು ಬಂದಿದ್ದೀನಿ. ಅವರ ಒಡನಾಟ ನನಗೆ ಅಷ್ಟೇ ಪಾಠ ಕಲಿಸಿದೆ. ಅವರ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಬೇಕು, ಅವರ ದಾರಿಯಲ್ಲಿ ನಡಿಬೇಕು, ಪ್ರತಿಯೊಬ್ಬರನ್ನು ಗೌರವದಿಂದ ಶ್ರದ್ಧೆಯಿಂದ ನೋಡ್ಕೊಳ್ಳುವಂಥವ್ರು ನಾವು ಆಗಬೇಕಷ್ಟೇ. ಈ ದಿನ ನಾವು ವಿಶೇಷವಾಗಿ ಇನ್ನೇನೂ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವರ ದಾರಿಯಲ್ಲಿ ನಡೆಯುವಂಥ ಕೆಲಸ ನಾನು ಮಾಡಬೇಕು. ಅವರು ಈ ಭೂಮಿಯನ್ನು ಸ್ಪರ್ಶ ಮಾಡಿದ್ದಾರೆ, KGF ಕ್ಷೇತ್ರನ ಸ್ಪರ್ಶ ಮಾಡಿಬಿಟ್ಟು ಹೋಗಿದ್ದಾರೆ. ಪಾವನ ಆಗಬೇಕು ಈ ಕ್ಷೇತ್ರ ಅಂತ ನಾನು ಆಸೆ ಪಡ್ತೀನಿ. ಆ ಪ್ರಯತ್ನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಅದರ ಜೊತೆಯಲ್ಲಿ ನಮ್ಮ KGF ಕ್ಷೇತ್ರಕ್ಕೆ ಏನೇನು ಅವರ ದೂರದೃಷ್ಟಿ ಇತ್ತು, ಅವರು ಇಲ್ಲಿ ಬಂದಾಗ ಯಾವ್ಯಾವ ವಿಚಾರದಲ್ಲಿ ಭಾಷೆ ಕೊಟ್ಟಿದ್ರು ಅಂಥದನ್ನೆಲ್ಲನೂ ಕೂಡ ನಾನು ತದನಂತರ ದಿನಗಳಲ್ಲಿ ಅವರ ಆಲೋಚನೆಗಳೇನಿತ್ತು, ಅವ್ರ ಇಚ್ಛಾಶಕ್ತಿ ಏನಿತ್ತು, ಯೋಚನಾ ಶಕ್ತಿ ಏನಿತ್ತು ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ನನ್ನ ಜವಾಬ್ದಾರಿಯಾಗಿರುತ್ತೆ. ಮತ್ತು ಎಷ್ಟು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋವಂಥ ಆಲೋಚನೆಗಳವರಲ್ಲಿತ್ತು, ಅದನ್ನು ಫಸ್ಟ್ ಪ್ರಿಯಾರಿಟಿಯಲ್ಲಿ ಮಾಡ್ತೀನಿ. ಎಷ್ಟು ನಾನು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತೀನಿ, ಅದಕ್ಕೆ ಅವರ ಪಾದಗಳಿಗೆ ಗೌರವವನ್ನು ಸಲ್ಲಿಸಿದಂಗೆ ಅದು ಅರ್ಪಣೆ ಮಾಡಿದಂಥ ಅಂತ ನಾನು ನನ್ನ ಮನಸ್ಸಿಂದ ನಾನು ಸ್ವೀಕಾರ ಮಾಡಿ ಆ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ದಿನ ನಾನೆಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತು ನಗರಸಭಾ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಿಗೆ ಮತ್ತು ಪಕ್ಷದ ಚಿಕ್ಕ ಕಾರ್ಯಕರ್ತರಿಗೂ ನಾನಷ್ಟೇ ಹೇಳೋದು, ಎಲ್ಲೂ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಗೌರವಿಸ್ಕೊಂಡು ದಾರಿಯಲ್ಲಿ ನಡೆಯುವಂಥವ್ರಾಗಬೇಕು, ವಿಚಾರವಂತರಾಗಬೇಕು, ಪ್ರಚಾರವಂತರಾಗಬಾರ್ದು, ವಿಚಾರವಂತರಾಗಬೇಕು. ಅಂಬೇಡ್ಕರ್ ಅವರ ನಡೆ ನುಡಿ ದಾರಿಯಲ್ಲಿ ನಡೆಯುವಂಥವ್ರಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತೀವಿ.